यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಶ್ರೀ ಶ್ರೀ ಜಿ ಎಸ್ ಸ್ವಾಮಿಯವರಿಗೆ ಧನುರ್ಮಾಸದ ಸಂದರ್ಭದಲ್ಲಿ ವಿವಿಧ ದೇವಸ್ಥಾನಗಳಿಂದ ಮಾಲೆ ಮರ್ಯಾದೆ ಪ್ರಸಾದ. ಶ್ರೀ ಕಾಂಚಿಯ ವರದರಾಜಸ್ವಾಮಿಯ ಕನ್ನಾಡಿ ಅರೈ ಸೇವೆ. ಸ್ವರ್ಣ ಕಿರೀಟದಲ್ಲಿ ಮನ್ನಾರ್ಗುಡಿಯ ಶ್ರೀವಿದ್ಯಾ ರಾಜಗೋಪಾಲ ಸ್ವಾಮಿ. ನಗರದಲ್ಲಿ 4 ದಿನಗಳ ಸಂಗೀತ ಸಂಭ್ರಮ ಕಾರ್ಯಕ್ರಮ. ಕುಟೀರದಲ್ಲಿ ಶ್ರೀನಿವಾಸನಿಗೆ ಶುಕ್ರವಾರದ ಪ್ರಯುಕ್ತ ಗಾನ ನೀರಾಜನಂ ಸೇವೆ. ಈಗ ಸಮಾಚಾರದ ವಿವರಗಳು. ತಮಿಳುನಾಡಿನ ಕಾಂಚೀಪುರಂ ಶ್ರೀ ವೈಷ್ಣವ ದಿವ್ಯ ಕ್ಷೇತ್ರಗಳಲ್ಲಿ ಪ್ರಮುಖವಾದುದು. ಪಲ್ಲವರಾಜರ ರಾಜಧಾನಿಯಾಗಿದ್ದ ಸ್ಥಳ. ಸಪ್ತ ಮೋಕ್ಷ ಕ್ಷೇತ್ರಗಳಲ್ಲಿ ಒಂದು ಕಾಂಚೀಪುರಂ. ಇಲ್ಲಿಯ ಮೂಲ ದೇವರು ಶ್ರೀ ವರದರಾಜಸ್ವಾಮಿ. ತಾಯಾರ್ ಅವರು ಪೆರಂದೇವಿ ತಾಯಾರ್. ಇಲ್ಲಿನ ವಿಮಾನ ಪುಣ್ಯಕೋಟಿ ವಿಮಾನ. ತಿರುಮಂಗೈ ಆಳ್ವಾರ್, ಪೂದತ್ತಾಳ್ವಾರ್ ಹಾಗೂ ಪೇಯಾಳವಾರ್ ಅವರಿಂದ ಮಂಗಳಾಶಾಸನ. ಈ ಕ್ಷೇತ್ರದಲ್ಲಿ ಧನುರ್ಮಾಸದಲ್ಲಿ ಪಹಲ್ಪತ್ತು ಹಾಗೂ ರಾಪತ್ತು ಉತ್ಸವಗಳು ನಡೆಯುತ್ತವೆ. ಇಂದು ಪೂರ್ಣಿಮೆ. ಅದಕ್ಕಾಗಿ ಶ್ರೀ ವರದರಾಜಸ್ವಾಮಿಯವರಿಗೆ ವಿಶೇಷ ಅಭಿಷೇಕ ನಡೆಯಿತು. ರಾಪತ್ತು 5ನೇ ದಿನದ ಉತ್ಸವದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವರದರಾಜಸ್ವಾಮಿಯು ಕನ್ನಾಡಿ ಅರೈಯಲ್ಲಿ ವಿಜಯ ಮಾಡಿಸಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾನೆ. உயர்நலம் உடையவன் யவனவன் பயர்வர மதிநலம் அருளினன் யவனவன். உயர்வர உயர்நலம் உடையவன் யவனவன் அயர்வர மதிநலம் அருளினன் யவனவன். அயர்வரும் அமரர்கள் அதிபதி யவனவன் துயரரு சுடரடி தொழுதெழன் மனனே. அயர்வரும் அமரர்கள் அதிபதி யவனவன் துயரரு சுடரடி தொழுதெழன் மனனே தொழுதெழನ್ ಮನನೇ. ನಗರದ ಶಿವಾಜಿ ನಗರದಲ್ಲಿ ಇರುವ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನವು ಅತ್ಯಂತ ಪುರಾತನ ಹಾಗೂ ಪ್ರಸಿದ್ಧವಾಗಿದೆ. ಇಲ್ಲಿ ಪ್ರತಿ ಶನಿವಾರ ಹಾಗೂ ಮಂಗಳವಾರಗಳು ಭಗವಂತನಿಗೆ ವಿಶೇಷ ಪೂಜೆ ನಡೆಯುತ್ತದೆ. ಭಕ್ತಾದಿಗಳು ಅವರ ಇಷ್ಟಾರ್ಥ ಸಿದ್ಧಿಗಾಗಿ ತೆಂಗಿನಕಾಯಿಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿಸಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಆ ದೇವಸ್ಥಾನದಿಂದ ಇಂದು ಅಲ್ಲಿಯ ಅರ್ಚಕರು ಶನಿವಾರದ ಪ್ರಯುಕ್ತ ನಡೆದ ವಿಶೇಷ ಪೂಜೆಯ ಮಾಲಾ ಪ್ರಸಾದವನ್ನು ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿ ಎಸ್ ಸ್ವಾಮಿಯವರಿಗೆ ಸಮರ್ಪಿಸಿದರು. ஆடியாடியகம் கரை திசை பாடி பாடி கண்ணீர் மல்கி எங்கும் நாடி நாடி நரசிங்கா. ನಾಡಿ ನಾಡಿ ನರಸಿಂಗ. ತಮಿಳುನಾಡಿನಲ್ಲಿರುವ ಶ್ರೀ ರಾಜಮನ್ನಾರ್ ಗುಡಿಯು ಶ್ರೀ ವೈಷ್ಣವರಿಗೆ ವಿಶೇಷವಾದ ಅಭಿಮಾನ ಸ್ಥಳ. ಈ ದೇವಸ್ಥಾನವು ವಿಷ್ಣುವಿಗೆ ಸಮರ್ಪಿತವಾದದ್ದರಿಂದ ಇದಕ್ಕೆ ಮನ್ನಾರ್ ಗುಡಿ ಎಂದು ಹೆಸರು. ಈ ಕ್ಷೇತ್ರದ ದೇವರು ಶ್ರೀವಿದ್ಯಾ ರಾಜಗೋಪಾಲ ಸ್ವಾಮಿ. ಇದನ್ನು ದಕ್ಷಿಣ ದ್ವಾರಕಾ ಎಂದೂ ಕರೆಯುತ್ತಾರೆ. ನಮ್ಮಾಳ್ವಾರರ ತಿರುವಾಯ್ಮೊಳಿಯ 4ನೇ ಶತಕದ 6ನೇ ದಶಕವನ್ನು ಶ್ರೀ ಮಣವಾಳ ಮಾಮುನಿಗಳು ಈ ಕ್ಷೇತ್ರಕ್ಕೆ ಸಮರ್ಪಿಸಿದ್ದಾರೆ. ಅಂತಹ ಶ್ರೀವಿದ್ಯಾ ರಾಜಗೋಪಾಲ ಸ್ವಾಮಿಯವರು ರಾಪತ್ತಿನ ಉತ್ಸವ ಸಂದರ್ಭದಲ್ಲಿ ಸ್ವರ್ಣ ಕಿರೀಟ ಸೇವೆಯಲ್ಲಿ ಕಂಗೊಳಿಸುತ್ತಿದ್ದಾರೆ. ದೇಹಿ ಸದ್ಗತಿಂ ಮಾಧವ ಪಾಹಿ ಕೃಷ್ಣ ವಾಸುದೇವ ದೇಹಿ ಸದ್ಗತಿಂ ಮಾಧವ. ಕರ್ನಾಟಕದ ಶ್ರೀರಂಗಪಟ್ಟಣ ಶ್ರೀ ರಂಗನಾಥನ ಕ್ಷೇತ್ರ. 3 ರಂಗ ಕ್ಷೇತ್ರಗಳು ಪ್ರಸಿದ್ಧಿ: ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ಈ 3 ಕ್ಷೇತ್ರಗಳು ಕಾವೇರಿ ನದಿಯ ತೀರದಲ್ಲಿ ಇದೆ.
ಆದಿರಂಗನ ಕ್ಷೇತ್ರವೇ ಶ್ರೀರಂಗಪಟ್ಟಣ. ಶ್ರೀರಂಗನಾಥ ಸ್ವಾಮಿಗೆ ಧನುರ್ಮಾಸದ ಪ್ರಯುಕ್ತ ವಿಶೇಷ ಅಲಂಕಾರ ಪೂಜಾದಿಗಳು ನಡೆಯಿತು. ಈಗ ಶ್ರೀದೇವಿ ಭೂದೇವಿ ಸಮೇತ ಶ್ರೀರಂಗನಾಥನ ದರ್ಶನ ಪಡೆಯೋಣ. ಶ್ರೀರಾಮಾನುಜರಿಗೆ ಅತ್ಯಂತ ಪ್ರಿಯವಾದ ಕ್ಷೇತ್ರ ಯಾದವಾದ್ರಿ ಮೇಲುಕೋಟೆ. ಇಲ್ಲಿ ಶ್ರೀರಾಮಾನುಜರು 12 ವರ್ಷಗಳ ಕಾಲ ತಂಗಿದ್ದರು. ಆ ಸಂದರ್ಭದಲ್ಲೇ ಹುತ್ತದಲ್ಲಿ ಅಡಗಿದ್ದ ಶ್ರೀ ತಿರುನಾರಾಯಣನ ದರ್ಶನವನ್ನು ಮಾಡಿಸಿ ಉತ್ಸವ ಮೂರ್ತಿಯಾದ ಶ್ರೀ ಚೆಲುವನಾರಾಯಣನನ್ನು ದೂರದ ದೆಹಲಿಯಿಂದ ಇಲ್ಲಿಗೆ ತಂದು ಪ್ರತಿಷ್ಠಾಪಿಸಿದರು. 4 ಯುಗಗಳಿಂದಲೂ ಪೂಜಿಸಲ್ಪಟ್ಟ ಕ್ಷೇತ್ರ ಇದು. ಧನುರ್ಮಾಸದ ಸಂದರ್ಭದಲ್ಲಿ ಇಲ್ಲಿಯ ತಿರುನಾರಾಯಣ ಸ್ವಾಮಿ, ಚಲುವನಾರಾಯಣ ಹಾಗೂ ಯದುಗಿರಿ ನಾಚ್ಯಾರ್ ಅವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತದೆ. ಧನುರ್ಮಾಸದ ಗೋಷ್ಠಿಯಲ್ಲಿ ಶ್ರೀ ನಮ್ಮಾಳ್ವಾರ್, ಶ್ರೀ ತಿರುಮಂಗೈ ಆಳ್ವಾರ್ ಹಾಗೂ ಶ್ರೀರಾಮಾನುಜರೂ ಸಹ ಆಸೀನರಾಗಿ ನಮ್ಮೆಲ್ಲರನ್ನು ಹರಸುತ್ತಾರೆ. ಅಂತಹ ದಿವ್ಯ ಗೋಷ್ಠಿಯ ಒಂದು ದೃಶ್ಯ. பிச்சைதான் கொள்வர் திருநாரணந்தாள் காலம் பெற சிந்தித்து இம்மினோ ನಮ್ಮ ಶ್ರೀಮಠದ ಮೈಸೂರು ಶಾಖೆಯಲ್ಲಿ ಧನುರ್ಮಾಸದ ಸಂದರ್ಭದಲ್ಲಿ ಇಂದಿನ ಪಾಶುರವಾದ ಕುತ್ತು ವಿಳಕ್ಕೇರಿಯ ಪಾರಾಯಣದ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯು 100 ದೀಪಗಳಿಂದ ಸುತ್ತುವರೆದು ಜಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಾ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾನೆ. ಇದೇ ಸಂದರ್ಭದಲ್ಲಿ ದಿವ್ಯ ಪ್ರಬಂಧದ ಗೋಷ್ಠಿ ಶಾತುಮೊರೆ ನಡೆದು ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು. குத்து விளக்கெரிய கோட்டு கால் கட்டில் மேல் மெத்தென்ற பஞ்ச சயனத்தின் மேலேறி குத்து விளக்கெரிய கோட்டு கால் கட்டில் மேல் மெத்தென்ற பஞ்ச சயனத்தின் மேலேறி குத்து விளக்கெரிய கோட்டுக்கால் கட்டில் மேல் மெத்தென்ற பஞ்ச சயனத்தின் மேலேறி குத்து விளக்கெரிய கோட்டுக்கால் கட்டில் மேல் மெத்தென்ற பஞ்ச ಶಯನತಿನ್ ಮೇಲೇರಿ. ಈಗ ಒಂದು ಪುಟ್ಟ ವಿರಾಮ. ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀ ವೈಕುಂಠ ಏಕಾದಶಿಯ ದಿನದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಲಾವಣ್ಯ ಕೃಷ್ಣಮೂರ್ತಿ. ನನ್ನ ಮತ್ತು GR ಸ್ವಾಮಿಗಳ ಒಡನಾಟ ಬಹುಶಃ 32 ವರ್ಷಗಳಕ್ಕೆ ಮೀರಿದ್ದು. ನಾನು ಹುಟ್ಟಿದಾಗಿಂದ ಅವರು ನನ್ನನ್ನು ನೋಡ್ತಾ ಇದ್ದಾರೆ, ಪ್ರೋತ್ಸಾಹಿಸ್ತಾ ಇದ್ದಾರೆ. ನನ್ನ ಸಂಗೀತ ಕೆರಿಯರಲ್ಲಿ ನಾನು ಹೇಗೆ ಮುಂದೆ ಬಂದಿದ್ದೀನಿ ಅನ್ನೋದನ್ನು ಅವರು ಸಾಕ್ಷಾತ್ ನೋಡಿದ್ದಾರೆ ಹಾಗೂ ಪ್ರೋತ್ಸಾಹಿಸ್ತಾ ಇದ್ದಾರೆ. ಇವತ್ತಿಗೂ ಪ್ರೋತ್ಸಾಹಿಸ್ತಾರೆ ನನ್ನನ್ನು. ಈ ಮಠದಲ್ಲಿ ನನಗೆ ಬಹಳಷ್ಟು ದಿವಸಗಳು ಸೇವೆ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಹ. ನನಗೆ ಬಹಳ ಸಂತೋಷ ಆಗಿದ್ದು ಅಂದರೆ ಈ ಮಠದ ಒಂದು ಚಾನಲ್ ಪ್ರಾರಂಭ ಆಗಿರೋದು, ಈ ಯತಿರಾಜ ಭಕ್ತಿ ಚಾನಲ್. ಈ ಚಾನಲ್ ಮುಖಾಂತರ ನಮ್ಮ ಸಂಸ್ಕೃತಿ,
ನಮ್ಮ ಸಂಸ್ಕಾರ, ಭಾರತದ ಮುಂದಿನ ಪೀಳಿಗೆಗೆ ಏನು ಅವಶ್ಯಕತೆನೋ ಈಗಿನ ಕಾಲದಲ್ಲಿ ಅವೆಲ್ಲವೂ ಈ ಚಾನಲ್ ಮುಖಾಂತರ ಅವರು ತೋರಿಸ್ಕೊಡ್ತಾರೆ. ಎಲ್ಲರಿಗೂ ನನ್ನ ವಿನಂತಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಈ ಚಾನಲಲ್ಲಿ ಏನೇನು ಪ್ರೋಗ್ರಾಮ್ಸ್ ನಡೆಯುತ್ತೆ, ಏನೇನು ಕಾರ್ಯಕ್ರಮಗಳನ್ನು ತೋರಿಸ್ತಾರೆ ಅದನ್ನು ಕೇಳಿಸ್ಕೊಳ್ಳಿ, ಆನಂದಿಸಿ, ಅದರಿಂದ ಕಲೀರಿ. ನಮ್ಮ ಭಾರತದ ಸಂಸ್ಕೃತಿನ ಮುಂದಕ್ಕೆ ತಗೊಂಡು ಹೋಗಿ ಅನ್ನೋದೇ ಒಂದು ನನ್ನ ವಿನಂತಿ. ಧನ್ಯವಾದಗಳು. ಸ್ವಾಮಿಗಳಿಗೆ ನನ್ನ ನಮಸ್ಕಾರಗಳು. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಶುಕ್ರವಾರದ ಏಕಾಂತ ಸೇವೆಯ ಪ್ರಯುಕ್ತ ನಿನ್ನೆ ಶ್ರೀಮಠದ ಕುಟೀರದಲ್ಲಿ ಶ್ರೀನಿವಾಸನಿಗೆ ಸಂಜೆ ತೋಮಾಲೆ ಸೇವೆ ನಡೆಯಿತು. ಪರಮಪೂಜ್ಯ ಶ್ರೀ ಶ್ರೀಜಿಯರ್ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಈ ಉತ್ಸವದ ಗಾನ ನೀರಾಜನಂ ಕಾರ್ಯಕ್ರಮದಲ್ಲಿ ವಿದುಷಿ ಪದ್ಮಶ್ರೀ ರಘುನಂದನ್ ಅವರಿಂದ ಗಾಯನ, ವಿದ್ವಾನ್ SP ಅನಂತ ಪದ್ಮನಾಭ ಅವರಿಂದ ಪಿಟೀಲು ಹಾಗೂ ವಿದ್ವಾನ್ ಫಣೀಂದ್ರ ಭಾಸ್ಕರ ಅವರಿಂದ ಮೃದಂಗ ಅಮೋಘ ಸಂಗೀತ ಕಚೇರಿಯೂ ನಡೆಯಿತು. ನಂತರ ಏಕಾಂತ ಸೇವೆಯಲ್ಲಿ ಭೋಗ ಶ್ರೀನಿವಾಸನಿಗೆ ಶಯನೋತ್ಸವ ನಡೆಯಿತು. ನಿದ ಪಗರಿ ಗಪದ ನಿದ ಧನಿ ದದ ಧನಿ ದದ್ದ ದಾನಿ ಧನಿ ದದ ಪಗರಿ ಗಪದ ನಿದಾದ ನಿಧನಿ ಸನಿ ದಾದ ಪದನಿ ಸನಿ ದಾದ ಪದನಿ ಪನಿ ದಾದ ಗಪದ ಗದ ಪಾಪ ಈಗ ಪರಿ ಪಗ ಗದ ಪಾಪ ನಿದ ಪಗರಿ ಗಪದ ನಿ ಸನಿ ದಾದ ಸನಿ ದ ಪನಿ ದಗ ಸಲ್ಲಲಿತ ಗಾನದಿಂದ ತೂಗಿದರು ಕಲ್ಯಾಣಿ ರಾಗದಿಂದ, ಸಲ್ಲಲಿತ ಗಾನದಿಂದ ತೂಗಿದರು ಕಲ್ಯಾಣಿ ರಾಗದಿಂದ. ಲಾಲಿ ಗೋವಿಂದ ಲಾಲಿ ಕೌಸಲ್ಯ ಬಾಲ ಶ್ರೀರಾಮ ಲಾಲಿ, ಲಾಲಿ ಮುನಿ ವಂದ್ಯ ಲಾಲಿ ಜಾನಕಿ ರಮಣ ಶ್ರೀರಾಮ ಲಾಲಿ. ಶ್ರೀಮಠದ ಭಕ್ತರಾದ ಶ್ರೀಮತಿ ವಿದುಷಿ ಪುಸ್ತಕಂ ರಮಾ ಅವರು ಪ್ರತಿ ವರ್ಷವೂ 4 ದಿನಗಳ ಕಾಲ ಸಂಗೀತ ಸಂಭ್ರಮ ಕಾರ್ಯಕ್ರಮದ ಮೂಲಕ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಜನವರಿ 1ರಿಂದ 3ನೇ ತಾರೀಖುವರೆಗೆ ನಗರದ ಮಲ್ಲೇಶ್ವರದಲ್ಲಿರುವ ಸೇವಾ ಸದನದಲ್ಲಿ ವಿವಿಧ ಸಂಗೀತ ನೃತ್ಯ ಕಾರ್ಯಕ್ರಮಗಳು ನಡೆಯುತ್ತಿದೆ. ಅದರ ಅಂಗವಾಗಿ ಸಂಗೀತ ಸಂಭ್ರಮದ ಶಿಷ್ಯವೃಂದದವರಿಂದ ನಿನ್ನೆ ಸಂಜೆ ಸಾಮೂಹಿಕ ಗಾಯನ ಕಾರ್ಯಕ್ರಮವೂ ನಡೆಯಿತು. ಇಂದು ಬೆಳಿಗ್ಗೆ ನಮ್ಮ ಶ್ರೀಮಠದ ಭಕ್ತರಾದ ಶ್ರೀ ಸುರೇಶ್ ಹಾಗೂ ಶ್ರೀಮತಿ ಭಾಮಾ ಸುರೇಶ್ ಅವರ ಪುತ್ರಿಯರಾದ ಶ್ರೀಮತಿ ವಿದುಷಿ ಸುಕನ್ಯಾ ರಾಘವ್ ಮತ್ತು ಶ್ರೀಮತಿ ಸುಪ್ರಿಯಾ ಅಶ್ವಿನ್ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ನೂರಾರು ಕಲಾರಸಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ತಿರುಪ್ಪುಲ್ಲಾಣಿ ದಿವ್ಯದೇಶ ತಮಿಳುನಾಡಿನ ರಾಮನಾಥಪುರಂ ಸಮೀಪದಲ್ಲಿ ಇರುವ ಸಮುದ್ರ ತೀರದ ದಿವ್ಯದೇಶ. ಆದಿ ಜಗನ್ನಾಥ ದೇವರು ಇಲ್ಲಿಯ ಮೂಲಮೂರ್ತಿ. ಇಲ್ಲಿ ಶ್ರೀರಾಮನು
ದರ್ಬೆಯ ಮೇಲೆ ಶಯನಿಸುತ್ತಾ ಇರುವುದರಿಂದ ಇದಕ್ಕೆ ದರ್ಭಶಯನ ಎಂದೂ ಹೆಸರು. ರಾಮನಾಥಪುರದ ರಾಜಮನೆತನದವರು ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ಅನೇಕ ಕೊಡುಗೆ ನೀಡಿದ್ದಾರೆ. ಪ್ರಭು ಶ್ರೀರಾಮಚಂದ್ರನೇ ಇಲ್ಲಿಯ ಆದಿ ಜಗನ್ನಾಥ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ಲಂಕೆಗೆ ಯುದ್ಧಕ್ಕೆ ಹೋಗುವ ಮುನ್ನ ಯುದ್ಧದ ಯಶಸ್ಸಿಗಾಗಿ ಈ ಸ್ವಾಮಿಯನ್ನೇ ಪ್ರಾರ್ಥಿಸಿದರು ಎಂದು ಪ್ರತೀತಿ. ಅಂತಹ ಕ್ಷೇತ್ರದ ಭಗವಂತನ ಪ್ರಸಾದವನ್ನು ಇಂದು ನಮ್ಮ ಶ್ರೀಮಠದ ಭಕ್ತರಾದ ಶ್ರೀ ಬಾಲಾಜಿ ಮತ್ತು ಕುಟುಂಬದವರು ನಮ್ಮ ಶ್ರೀ ಶ್ರೀಜಿಯರ್ ಸ್ವಾಮಿಯವರಿಗೆ ಸಮರ್ಪಿಸಿದರು. जय रघुराम सीताराम जय जय राम सीताराम जय जय राम जय जय राम सीताराम श्री रघुराम जय रघुराम सीताराम जय जय राम सीताराम जय जय राम जय जय राम सीताराम हरि सर्वोत्तम हरि नारायण हरि परमोत्तम जय जय राम हरि अवतार श्री. ಕರ್ನಾಟಕದ ಬೇಲೂರು ಶಿಲ್ಪಕಲೆಗೆ ಪ್ರಸಿದ್ಧಿ ಪಡೆದ ಸ್ಥಳ. ಹೊಯ್ಸಳ ಶೈಲಿಯ ಅನೇಕ ಚಿತ್ರಕಲಾ ಶಿಲ್ಪಗಳನ್ನು ಇಂದೂ ಸಹ ನಾವು ಇಲ್ಲಿ ನೋಡಬಹುದು. ಇಲ್ಲಿಯ ಚೆನ್ನಕೇಶವ ಸ್ವಾಮಿ ದೇವಾಲಯ ಆಚಾರ್ಯ ಶ್ರೀರಾಮಾನುಜರಿಂದ ಮಂಗಳಾಶಾಸನಗೊಂಡ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದು. ಇಲ್ಲಿ ಧನುರ್ಮಾಸದ ಪ್ರಯುಕ್ತ ಶ್ರೀ ಚೆನ್ನಕೇಶವ ಸ್ವಾಮಿಯವರಿಗೆ ಪೂಜಾ ಕೈಂಕರ್ಯಗಳು ನಡೆಯುತ್ತದೆ. ಈಗ ಆ ದಿವ್ಯ ದರ್ಶನವನ್ನು ನಾವು ಮಾಡೋಣ. ಕಳೆದ 1 ವರ್ಷದಿಂದ ಆನ್ಲೈನ್ನಲ್ಲಿ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ಧನುರ್ಮಾಸದ ಪ್ರಯುಕ್ತ ನಡೆಯುವ ತಿರುಪ್ಪಾವೈ ಉಪನ್ಯಾಸದಲ್ಲಿ ನಾಳೆ 20ನೇ ಪಾಶುರದ ಉಪನ್ಯಾಸವು ಶ್ರೀಮತಿ ಶ್ರೀಲತಾ ಗುಣಶೀಲನ್ ಅವರಿಂದ ನಡೆಯಲಿದೆ. ಭಾನುವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ, ಪ್ರಥಮ, ಪುನರ್ವಸು ನಕ್ಷತ್ರ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. यतिराज 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 जय हो यतिराज यतिराज रामानुज जय हो रामानुज जय हो.